ಯಲಹಂಕ ತಹಸೀಲ್ದಾರ್ ಕಚೇರಿಯಿಂದ ಮುನಿಶ್ಯಾಮ ರೆಡ್ಡಿ ಕಿಕ್ಔಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ. ಭ್ರಷ್ಟ ಕೆಎಸ್ ಅಧಿಕಾರಿ ಮುನಿಶ್ಯಾಮ ರೆಡ್ಡಿಗೆ ಶಾಕ್ ನೀಡಿದ ಆರ್ಸಿ. ಯಲಹಂಕ ತಹಸೀಲ್ದಾರ್ ಕಚೇರಿಯಿಂದ ಮುನಿಶ್ಯಾಮ ರೆಡ್ಡಿ ಕಿಕ್ಔಟ್. ಭ್ರಷ್ಟ ಕೆಎಸ್ ಅಧಿಕಾರಿ ಮುನಿಶ್ಯಾಮ ರೆಡ್ಡಿಗೆ ಶಾಕ್ ನೀಡಿದ ಕೇಸ್ ಆರ್ಸಿ. ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ರು ಯಲಹಂಕ ತಹಸೀಲ್ದಾರ್ ಕಚೇರಿಯಲ್ಲಿ ಸೇವೆ. ಫೆಬ್ರವರಿ ತಿಂಗಳಲ್ಲಿ ಲೋಕಾಯುಕ್ತಕ್ಕೆ ಟ್ರ್ಯಾಪ್ ಆಗಿದ್ದ ಮುನಿಶ್ಯಾಮ ರೆಡ್ಡಿ ಪಹಣಿಯಲ್ಲಿ ಜಮೀನು ಮಾಲೀಕರ ಹೆಸರು ಸೇರಿಸಲು 10 ಲಕ್ಷ ಹಣಕ್ಕೆ ಬೇಡಿಕೆ. ಯಲಹಂಕದಲ್ಲಿ ವಿಶೇಷ ತಹಸೀಲ್ದಾರ್ ಆಗಿದ್ದ ಮುನಿಶ್ಯಾಮ ರೆಡ್ಡಿ ಸೊರಬ ತಾಲೂಕು ತಹಸೀಲ್ದಾರ್ ಗ್ರೇಡ್ 2 ವರ್ಗಾವಣೆ. ಮೇಲಾಧಿಕಾರಿಗಳ ಪೂರ್ವಾನುಮತಿ ಪಡೆಯದೆ ಕರ್ತವ್ಯಕ್ಕೆ ಗೈರಾಗಿದ್ದ ರೆಡ್ಡಿ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣ ತನಿಖೆಗೆ ಅಡ್ಡಿಪಡಿಸುವ ಸಾಧ್ಯತೆ. ಹೀಗಾಗಿ ಯಲಹಂಕ ತಹಸೀಲ್ದಾರ್ ಕಚೇರಿಯಿಂದ ವರ್ಗಾಯಿಸಿದ ಆರ್ಸಿ ಅಮ್ಲಾನಾದಿತ್ಯ ಭ್ರಷ್ಟ ಕೆಎಸ್ ಅಧಿಕಾರಿ ಮುನಿಶ್ಯಾಮ ರೆಡ್ಡಿಗೆ ಶಾಕ್ ನೀಡಿದ ಪ್ರಾದೇಶಿಕ ಆಯುಕ್ತರು. ಯಲಹಂಕ ತಹಸೀಲ್ದಾರ್ ಕಚೇರಿಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆಸುತ್ತಿದ್ದ ರೆಡ್ಡಿ ಈ ಬೆನ್ನಲ್ಲೇ ಯಲಹಂಕ ತಹಸೀಲ್ದಾರ್ ಕಚೇರಿಯಿಂದ ವರ್ಗಾವಣೆ ಆದೇಶ ಹೊರಡಿಸಲಾಗಿದೆ. ಯಲಹಂಕ ತಹಸೀಲ್ದಾರ್ ಕಚೇರಿಯಿಂದ ಮುನಿಶ್ಯಾಮ ರೆಡ್ಡಿ ಜನಹಿತಕ್ಕಾಗಿ ಜನಪರ ಕೆಲಸಕ್ಕಾಗಿ ಕೆಲಸ ಮಾಡಿ ಅಂತ ಹೇಳಿ ಸರ್ಕಾರಿ ಹುದ್ದೆಯನ್ನು ನೀಡಲಾಗುವಾಗ ಸರ್ಕಾರವೇ ನಿಮ್ಮೆಲ್ಲ ವೆಚ್ಚಗಳನ್ನು ವ್ಯಯಿಸುತ್ತಿರುವಾಗ ಈ ತರಹದ ಕಾನೂನು ನಿಯಮ ಉಲ್ಲಂಘನೆ ಮತ್ತು ಜನವಿರೋಧಿ ಕೃತ್ಯ, ನಿಜಕ್ಕೂ ಈ ಸಿಸ್ಟಮೇ ಹಾಳಾಗಿದೆ. ಈ ಬಗ್ಗೆ ಪ್ರಶ್ನೆ ಮಾಡಬೇಕಿದ್ದವರು, ಈ ಬಗ್ಗೆ ಮಾತನಾಡಬೇಕಿದ್ದವರು ಈ ತರಹದ ಭ್ರಷ್ಟಾಧಿಕಾರಿಗಳಿಗೆ ಸಾಥ್ ಕೊಡ್ತಾ ಇರೋದು ಮತ್ತಷ್ಟು ಈ ತರಹದ ಭ್ರಷ್ಟಾಧಿಕಾರಿಗಳು ಉಲ್ಬಣಗೊಳ್ಳೋದಕ್ಕೂ ಕೂಡ ಒಂದು ತರಹದ ಕಾರಣನೇ. ಸೊರಬ ತಾಲೂಕು ತಹಸೀಲ್ದಾರ್ ಗ್ರೇಡ್ 2 ವರ್ಗಾವಣೆ ಅನ್ನೋ ಮಾಹಿತಿ. ಮೇಲಾಧಿಕಾರಿಗಳ ಪೂರ್ವಾನುಮತಿ ಪಡೆಯದೆ ಕರ್ತವ್ಯಕ್ಕೆ ಗೈರಾಗಿದ್ದ ರೆಡ್ಡಿ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣದ ತನಿಖೆಗೆ ಅಡ್ಡಿಪಡಿಸುವಂತಹ ಸಾಧ್ಯತೆ. ಹೀಗಾಗಿ ಯಲಹಂಕ ತಹಸೀಲ್ದಾರ್ ಕಚೇರಿಯಿಂದ ವರ್ಗಾಯಿಸಿದ ಆರ್ಸಿ ಆಮ್ಲಾನ್ ಆದಿತ್ಯ ಭ್ರಷ್ಟ ಕೆಎಸ್ ಅಧಿಕಾರಿ ಮುನಿಶ್ಯಾಮ ರೆಡ್ಡಿಗೆ ಶಾಕ್ ನೀಡಿರುವಂತಹ ಪ್ರಾದೇಶಿಕ ಆಯುಕ್ತರು. ಬೇರೆ ಬೇರೆ ಕಾರಣಗಳಿರ್ತವೆ. ಯಲಹಂಕ ತಹಸೀಲ್ದಾರ್ ಕಚೇರಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆಸುತ್ತಿದ್ದ ರೆಡ್ಡಿ ಈ ಹಿಂದೆಯೂ ಕೂಡ ಅವರ ವಿರುದ್ಧ ಅನೇಕ ಆರೋಪದ ವಾಸನೆ ದಟ್ಟವಾಗಿ ಬಡಿಯುತ್ತಿತ್ತು. ಅನೇಕ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಆ ತರಹದ್ದೊಂದು ಅಧಿಕಾರಿ ಈಗ ವರ್ಗಾವಣೆಯಾಗಿರೋದು ನಿಜಕ್ಕೂ ಕೂಡ ಅಧಿಕಾರಿ ವಲಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಭ್ರಷ್ಟ ಕೆಎಸ್ ಅಧಿಕಾರಿ ಮುನಿಶ್ಯಾಮ ರೆಡ್ಡಿಗೆ ಒಂದರ್ಥದ ಭಾರಿ ಆಘಾತಕಾರಿಯಾದಂಥ ಶಾಕ್ ನೀಡಿದ ಆರ್ಸಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.